ಇದೇ ಊರು ಬಿಕ್ಕೋಡು. ಅವನು ಡೆತ್ ಆಗಿರೋದು ನನ್ನ ತಮ್ಮ ಅನಿಲ್ ಅಂತೇಳಿ. ಅವನು ಪೇಂಟ್ ಕೆಲಸ ಮಾಡ್ತಾಯಿದ್ದು. ಹಿಂಗೆ ಮಗಳದು ಏನೋ ಒಂದು ಸಣ್ಣದು ಇನ್ಸಿಡೆಂಟ್ ನಡೆದಿತ್ತು ಒಂದು 6 ತಿಂಗಳು ಬ್ಯಾಕಲ್ಲಿ. ಮಗಳಿಗೆ ಒಂದು ನಿಶ್ಚಯ ಮಾಡ್ಕೊಂಡಿದ್ದ. ಅವರೆಲ್ಲ ಏನೋ ಮಾಡೋಕ್ಕೆ ಮುಂಚೆ ಮಗಳು ಅವನ ಜೊತೇಲಿ ಓದ್ಲು. ಅದೊಂದು ನೋವಿತ್ತು ಅವನಿಗೆ. ಅವಾಗಾಗ ಫೋನಲ್ಲಿ ಮಾತಾಡೋದು, ಬಾಯಿಗೆ ಬಂದಂಗೆಲ್ಲ ಬೈಯೋದು ಆ ಕಡೆಯಿಂದ ನಡೀತಾ ಇತ್ತು. ಈಗ ರೀಸೆಂಟಾಗಿ ಅವನಿಗೆ ನಿನ್ನೆ ಮೊನ್ನೆ ಮಗಳು ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ವಿಚಾರ ಗೊತ್ತಾಯಿತು. ಅವಳಿಗೆ ಇಲ್ಲಿ ಬೆಳ್ಳಾವರಕ್ಕೆ ಬಂದಿದ್ದಾಳೆ ಅನ್ನೋ ವಿಚಾರ ಗೊತ್ತಾದಾಗ ಫೋನ್ ಮಾಡಿದ್ದಾನೆ. ಬನ್ನಿ ಪಾಪ ಅಂತೇಳಿ ಕರೆದಿದ್ದಾಳೆ. ಇದರಲ್ಲಿ ಹೋಗಿದ್ದಾನೆ ಅವನು ಹೋಗಿ ಮಾತಾಡಿದಾರೋ ಕತೆ ಆಡಿದಾರೋ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಏಕಾಏಕಿ ಅವನಿಗೆ ಫಸ್ಟ್ ದೊಣ್ಣೆಯಿಂದ ಇಲ್ಲಿಗೆ ಹೊಡೆದಿದ್ದಾರೆ, ಕುತ್ತಿಗೆಗೆ ಹೊಡೆದಿದ್ದ. ಅವನಿಗೆ ಬಿದ್ದಿದ್ದಾನೆ. ಏನು ಮಾಡಿದಾರೋ ಆಟೋಮೆಟಿಕ್ಕು ಒಂದು 6 ಜನ ಅವನ ಮೇಲೆ ಬಿದ್ದು ಚಾಕುವಿಂದ ಹೊಟ್ಟೆಗೆ ಒಂದು 6-7 ಜಾಗ ಚುಚ್ಚಿದ್ದಾರೆ. ಬಿದ್ದಿದ್ದಾನೆ. ಅವನು ಬಿದ್ದು ಅವರು ಆಂಬುಲೆನ್ಸನ್ನು ಅವರೇ ಹಾಕಿ ಕಳಿಸಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ, ಅಥವಾ ಆಂಬುಲೆನ್ಸ್ ಹೋಗಿ ಕರ್ಕೊಂಬಂತೋ ನಮಗೆ ಗೊತ್ತಿಲ್ಲ. ಮಗಳು ನನಗೆ ಫೋನ್ ಮಾಡ್ತಾಳೆ, ನಾನು ಅವ್ರ ದೊಡ್ಡಪ್ಪ ಫೋನ್ ಮಾಡ್ತಾಳೆ, ಹಿಂಗೆ ನಿನ್ನ ತಮ್ಮಂದು ಬಾಡಿಯಾಗಿ ಕಳಿಸಿದ್ದೀನಿ, ಬರ್ತೈತೆ, ಅಲ್ಲಿ ಇಳಿಸ್ಕೊ ಬಿಕ್ಕೋಡಲ್ಲಿ ಅಂತಾಳೆ. ಮಗಳು ಅವನ ಮಗಳು ಅನೀಶಾ ಆ ಥರ ಹೇಳ್ತಾಳೆ. ಆಯ್ತು, ಅಷ್ಟು ಅನ್ಲಿಕ್ಕೆ ಫೋನ್ ಕಟ್ಟಾಗುತ್ತೆ ಸರ್, ನಾನು ರಿಟರ್ನ್ ಮಾಡ್ತೀನಿ, ಬ್ಲ್ಯಾಕಿಗೆ ಬಿದ್ದಿರುತ್ತೆ ನಂಬರು. ಅಷ್ಟೊತ್ತಿಗೆ ಅವ್ರ ಅಣ್ಣಂಗೆ ಫೋನ್ ಮಾಡಿರ್ತಾಳೆ ಅವಳು, ಮತ್ತೆ ನನಗೆ ಅವ್ರ ಅಣ್ಣ ಆಕಾಶ ಅವನಿಗೆ ಫೋನ್ ಮಾಡಿರ್ತಾಳೆ. ಅವನಿಗೂ ನನಗೆ ಹೇಳಿದ ಮಾತನ್ನೇ ಅವನಿಗೂ ಹೇಳಿರ್ತಾಳೆ. ನಿಮ್ಮ ಅಪ್ಪಂದು ಬಾಡಿ ಬರ್ತಾಯಿದೆ, ಅಲ್ಲಿ ಆಂಬುಲೆನ್ಸ್ ಬರ್ತಾಯಿದೆ ನೋಡು, ಅಲ್ಲಿ ಇಳಿಸ್ಕೊಳ್ಳೋ, ಇಷ್ಟೇ ಹೇಳಿ ಅವನದು ಫೋನ್ ಕಟ್ ಮಾಡಿರ್ತಾಳೆ. ಸರಿ, ನಾನು ರೋಡಿಗೆ ಹೋಗ್ತೀವಿ, ಆಂಬುಲೆನ್ಸ್ ಇಲ್ಲದಿದ್ರು ಬರ್ತಾನೆ, ನಮ್ಮ ಕಣ್ಣು ಮುಂದೆ ಬರ್ತಾಯಿರೋ ನಿಲ್ಲಿಸಿ ನೋಡಿದಾಗ ಅದರೊಳಗೆ ನನ್ನ ತಮ್ಮ ಇರ್ತಾನೆ. ಎಲ್ಲ ಕಡೆ ಇಂಜುರಿ ಆಗಿರುತ್ತೆ, ಫುಲ್ಲು ಜೀವ ಇರುತ್ತೆ, ಇಂಜುರಿ ಆಗಿ ಫುಲ್ಲು ಬ್ಲಡ್ಡು ಹೋಗ್ತಾ ಇರುತ್ತೆ. ಅದು ನೋಡ್ತೀವಿ ನಾವು. ತಕ್ಷಣ ಬೇಲೂರು ಕರ್ಕೊಂಡು ಹೋದು. ಬೇಲೂರಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಅನ್ನೋದು ಮಾಡಿದರು. ಅಲ್ಲಿಂದ ಹಾಸನ ಕರ್ಕೊಂಡೋದು. ಅಲ್ಲಾಗಲ್ಲ ಅಂದರು. ಅಲ್ಲಿಂದ ಸೀದಾ ನಾವು ಮಂಗಳೂರು ವಿಂದ್ಲಾಕಿ ಕರ್ಕೊಂಡು ರಾತ್ರಿ ಹೋಗೋತ್ತಿಗೆ 2 ಗಂಟೆ ಆಗಿತ್ತು. ಹೋಗಿ ಅಲ್ಲೂ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದರು. ಇದೆಲ್ಲ ಆಗಿದ್ದು ಸರ್ ಬಂದು ಸಂಕ್ರಾಂತಿ 15ನೇ ತಾರೀಕು. ಮಂಗಳೂರು ಕರ್ಕೊಂಡು ಅಲ್ಲಿ 2 ಗಂಟೆ ಮೇಲೆ ಅವರು ಎಲ್ಲ ಚೆನ್ನಾಗಿ ನೋಡಿದ್ರು ಸರ್. ಡಾಕ್ಟ್ರುಗಳನ್ನೆಲ್ಲ ಏನೋ ನಾವು ಇದು ಮಾಡೋಂಗಿಲ್ಲ, ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಹೇಳಿದ್ರು ಒಂದೇ ಮಾತು, ಇದು ಲಿವರು ಕಟ್ಟಾಗಿದೆ, ಯಾವುದೇ ಕಾರಣಕ್ಕೂ ಆಗಲ್ಲ, ಅಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನೋಡಿ. ಸರಿ ಆಯಿತು ಅಂಥೇಳಿ ಅವತ್ತೊಂದು ದಿನ ಇಟ್ಕೊಂಡ್ರು ಸರ್, ಎಮರ್ಜೆನ್ಸಿಯಲ್ಲೇ ಇಟ್ಕೊಂಡಿದ್ರು. ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಬೆಳಿಗ್ಗೆ ಮತ್ತೆ MRI ಅದು ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಿದರು ಅವರು. ಮಾಡಿ 4 ಗಂಟೆಗೆ ಒಂದು ಆಪ್ರೇಷನ್ ಟ್ರೈ ಮಾಡ್ತೀವಿ, ಗ್ಯಾರಂಟಿ ಹೇಳಲ್ಲ ಅಂಥೇಳಿ ನನ್ನ ಹತ್ರ ಇದ್ರದಕ್ಕೆ ಒಂದು ಇದು ಫಾರಮ್ಮು ಭರ್ತಿ ಮಾಡಿಸ್ಕೊಂಡ್ರು. ನಾಳೆ ಆಮೇಲೆ ನೀವು ನಿಮ್ಮಿಂದ ಆಯಿತು ಅಂತೇಳಿ ಹೇಳ್ಬಾರ್ದು ಅಂತೇಳಿ. ಸರಿ ಆಯಿತು ಸರ್ ಅಂತೇಳಿ ನಾನು ಬರ್ಕೊಟ್ಟೆ. ಅದು ಅವ್ರದ್ದು ಪ್ರಾಬ್ಲಮ್ ಏನಿಲ್ಲ, ನಮ್ಮದು ಪ್ರಾಬ್ಲಮ್ ಏನಿಲ್ಲ. ಆಯ್ತು, ಇನ್ನೇನು ಹಿಂಗೆ ಹೋಗಬೇಕು ಸರ್ ಸ್ಕ್ಯಾನಿಂಗಿಗೆ ಅಂತ ಹೋಗ್ತಾಯಿದ್ದೀವಿ ಅಷ್ಟೇ. ಸ್ಕ್ಯಾನಿಂಗ್ ರೂಮ್ ಹತ್ರ ಹೋಗಿದ್ದೀವಿ, ಒಂದು 5ರಿಂದ 10 ನಿಮಿಷ ಇರ್ಬೋದು. ಹಿಂಗೆ ಮಾತಾಡ್ತಾನೆ ಇದ್ದ, ನಮ್ಮ ಹತ್ರ ಮಾತಾಡ್ತಾನೆ ಇದ್ದ. ಮಾತು ಒಂದು ಕ್ಷಣ ಮಾತು ನಿಲ್ಲಿಸಿಲ್ಲ ಸರ್. ಅದೇನು ಹಿಂಗೆ ಮಾತಾಡ್ತಾ ಇದ್ದಾನೆ, ಈ ಬಾಯಿ ಹಿಂಗೆ ಮಾತಾಡ್ತಾ ನಮ್ಮ ಹತ್ರ ಅದು ಹಿಂಗೆ ಕಣ್ಣೊಂಚೂರು ಕೆಳಗೋಯ್ತು, ಬಾಯಿ ಆರ್ದಕ್ಕೆ ಹಿಂಗೆ ಇಷ್ಟೇ. ಘಟನೆ ಬಗ್ಗೆ ಏನಾದ್ರು ಹೇಳಿದ್ರ ನಿಮ್ಮ ಹತ್ರ? ಘಟನೆ ಬಗ್ಗೆ ಅವರು ಫಸ್ಟೇ ನಮಗೆ ಹೇಳಿದ್ದು ಅವರು ಹೇಳಿದರು ಸ್ಟಾರ್ಟಿಂಗ್ಗೆ. ಘಟನೆ ಬಗ್ಗೆ ಇದು ಹೇಳಿದ್ದ ಸರ್ ನನ್ನ ಹತ್ರ. ಏನು ಇಷ್ಟೇ, ನಾನು ಹಿಂಗೆ ಹೋದೆ, ಅವಳು ನನ್ನ ಮಗಳು ಫೋನ್ ಮಾಡಿದ್ಲು, ನಾನು ಹೋಗೋತ್ತಿಗೆ ನನಗೆ ಈ ಥರ ಆಯಿತು. ಯಾರೋ ಹಿಂದ್ಗಡೆಯಿಂದ ಬಂದು ಯಾರೋ ಹೊಡೆದ್ರು ಫಸ್ಟು, ನಾನು ಬಿದ್ದೆ. ಬರೋರು 6 ಜನ, ನನ್ನ ಮಗಳು ನನ್ನ ಎದೆ ಮೇಲೆ ಕೂತ್ಕೊಂಡು ನನಗೆ ಗುದ್ದಿದ್ದಾಳೆ. ಅವನು ರಾಜೇಶ ಅನ್ನೋನು ಎಲ್ಲೆಲ್ಲಿ ನನಗೆ ಚುಚ್ಚಿದ್ದಾನೆ ಅದೆಲ್ಲ ಚುಚ್ಚಿರೋದು ಅವರೇ. ದೊಣ್ಣೆ ಪಣ್ಣೆಲ್ಲಿ ಹೊಡೆದಿದ್ರೆ ಅವರು ಲೇಡೀಸ್ ಇದ್ರಲ್ಲ, ಅವ್ರು ಹೊಡೆದಿರೋದು ಅಂತೇಳಿ ಪ್ರತಿಯೊಂದು ಹೇಳ್ದೆ. ಹಿಂಗೆ ಆಗೈತೆ, ಹಿಂಗೆ ಹೋಗಿದೆ ಅನ್ನೋದು. ಅದನ್ನು ನಾವು ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಇಲ್ಲ ಸರ್, ಅಂದರೆ ಇಲ್ಲಿಂದ ಪೊಲೀಸ್ ಬರತ್ತೆ, ಒಂದು ನೈಟು ಡೇ ಅವ್ರು ಅಲ್ಲಿಗೆ ಬರೋದ್ರೊಳಗೆ. ಈಗ ನೈಟ್ ಕಂಪ್ಲೇಂಟ್ ಮಾಡಿದೆ, ಅವ್ರು ಡೇ 2 ಗಂಟೆ ಒಳಗೆ ಅವ್ರು ರೀಚ್ ಆಗೋದ್ರೊಳಗೆ ಇವನೇ ಇಲ್ಲ ಅಲ್ಲಿ. ಯಾಕೆ ಹಿಂಗೆ ಮಾಡಿದ್ದಾರೆ? ಆದರೆ ಏನು ಉದ್ದೇಶ ಪೂರ್ವಕವಾಗಿ ಮಾಡಿದಾರೋ ಅಥವಾ ಅದು ಏನು ಅನ್ನೋದು ಹಿಂಗೆ ಏನಾದ್ರು ಇನ್ನು ತನಿಖೆಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಅದ್ರ ಮೇಲೆ ಏನಾದರೂ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ? ನಮ್ಮ ಆರೋಪ 6 ಜನ ಸೇರಿದ್ದಾರೆ ಸರ್ ಇದರಲ್ಲಿ. ಅದರಲ್ಲೊಂದು 4 ಜನದ ಹೆಸರು ಗೊತ್ತು ನನಗೆ. ರಾಜೇಶ, ರಿತೀಶ, ಹನೀಶ, ಮಣಿ, ಇನ್ನೊಂದು 2 ಜನ ಲೇಡೀಸ್ ಹೆಸರು ಗೊತ್ತಿಲ್ಲ. ಈಗ ಒಂದು ಘಟನೆ ಆಗಿತ್ತು 6 ತಿಂಗಳಿದೆ ಅಂತ ಹೇಳಿದ್ರಿ, ಏನು ಘಟನೆ ಅದು? ಯಾರು ಕರ್ಕೊಂಡೋಗಿದ್ದು ಹುಡುಗಿನ? ಏನದು?
ಇದು ಎಂಗೇಜ್ಮೆಂಟ್ ಮಾಡಿಕೊಡ್ತೀವಿ ಅಂತೇಳಿ ಆ ಹುಡುಗಿಗೆ ಕೊಡೋದು ಅಂತೇಳಿ ಮನೇಲಿ ಇವರು ತಂದೆ ತಾಯಿ ಈಗ ರಾಜೇಶ್ ಅನ್ನೋನಿಗೆ ಹೌದು ಅವರು ಬೆಳವರ ಮಾಡಿಕೊಡ್ತೀವಿ. ಸಂಬಂಧಿಕರೇನಲ್ಲ ಸರ್, ಅಂದರೆ ಜಾತಿವಸ್ತರು ಸಂಬಂಧಿಕರೇನಲ್ಲ, ಜಾತಿವಸ್ತರು ಮಾಡಿಕೊಡ್ತೀವಿ ಅಂತೇಳಿ ಮಾತುಕತೆ ಮಾಡ್ಕೊಂಡಿದ್ದಾರೆ. ಯಾರೋ ಇಷ್ಟಪಟ್ಟಿದ್ರು ಅವರು ಇಷ್ಟ ಏನು ಪಟ್ಟಿಲ್ಲ ಸರ್, ಇವ್ರ ತಂದೆ ತಾಯಿ ಮುಖಾಂತರನೇ ಇಷ್ಟಪಟ್ಕೊಂಡಂಗೆ ಅದು ಇವ್ರ ಮಾತುಕತೆ ಆಯ್ತಲ್ಲ, ಅದು ಆಮೇಲೆ ಇವರಿಗೆ ಲವ್ ಆಗಿದೆ, ಲವ್ ಆಗಿ ಕನ್ವರ್ಟ್ ಆಗಿದೆ. ಅದ್ರ ಮೇಲೆ ಅವ್ರದ್ದು ಬರೋದು ಹೋಗೋದು ಮನೆಗೆ ಇದೆಲ್ಲ ಮುಂದುವರೆದಿದೆ. ಆಮೇಲೆ ಇವರಿಗೆ ಅರ್ಥ ಆಗತ್ತಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗಿದೆ ಇವರಿಗೆ, ತಂದೆ ತಾಯಿಗೆ ಇವನು ಸರಿ ಇಲ್ಲ, ಇವನು ಬೆಂಗಳೂರಲ್ಲಿ ಸ್ವಲ್ಪ ಪೋಲಿ, ಅವನಿರೋದು ಬೆಂಗಳೂರಲ್ಲಿ, ಇವನು ಪೋಲಿ ಅನ್ನೋದು ಗೊತ್ತಾಗಿದೆ. ಹೇಳಿದ್ದಾನೆ ಇವನು ನನ್ನ ತಮ್ಮ, ಇದು ಮಗಳಿಗೂ ಹೇಳಿದ್ದಾನೆ, ಅವನಿಗೂ ಹೇಳಿದ್ದಾನೆ, ಯಾವುದೇ ಕಾರಣಕ್ಕೂ ಇದು ಮಾಡಿಕೊಡಲ್ಲ, ಬೇಡ ಅವ್ನು ಸವಾಸ ಬೇಡ, ಬಿಟ್ಬಿಡು ಅಂದರೆ ಅಷ್ಟೊತ್ತಿಗೆ ಇವರಿಗೆ ಇಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಆಗಿತ್ತಲ್ಲ. ಆಗ ತಂದೆ ತಾಯಿ ಯಾರ್ದು ಮಾತು ಕೇಳೋ ಲೆಕ್ಕಕ್ಕೆ ಅವ್ರು ಇರಲಿಲ್ಲ. ಇನ್ನು ಏಜಿಗೆ 6 ತಿಂಗಳು, ಅವಳಿಗೆ 18 ಆಗೋಕ್ಕೆ ಇನ್ನೂ 6 ತಿಂಗಳು ಟೈಮ್ ಇತ್ತು. ಆಗಲೇ ಕರ್ಕೊಂಡು ಹಿಂಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋದಳು, ಮತ್ತು ಮನೆಗೆ ಬರಲಿಲ್ಲ. ಅದೊಂದು ಕೊರಗು ಇವನಿಗೆ ಕೂತ್ಕೊಂತ. ಮತ್ತು ಹೋಗಿದ್ದಾನೆ, ಹೋಗಿ ಜಗಳ ಪಗಳ ಆಡಿ ಆವಾಗಲೂ ಸಣ್ಣ ಪುಟ್ಟದ್ದು ಗಲಾಟೆ ಎಲ್ಲ ಆಗಿದೆ. ಅಂದರೆ ನಮ್ಗೆ ಗೊತ್ತಿರೋರು ನಾವು ಹೇಳಿದ್ದು ಬೇಡ ಬಿಟ್ಟಾಕಿ, ಆಯ್ತು ಹೋಗಿದ್ದು ಹೋಗ್ಬಿಡ್ಲಿ, ಬೇಡಪ್ಪ ಒಬ್ಬ ಮಗ ಇದ್ದಾನಲ್ಲ ಬಿಡು ಸಾಕು. ಈಗ ಮಗಳು ಬಂದ್ಲು ಅಂತ ಖುಷಿಲಿ ಮಾತಾಡ್ಸಕ್ಕೆ ಮಗಳು 6 ತಿಂಗಳ ಮೇಲೆ ಬಂದ್ಲಲ್ಲ ಅನ್ನೋ ಖುಷಿಲಿ ಮಾತಾಡ್ಸಕ್ಕೆ ಹೋಗ್ಯಾರ ಸರ್. ಇಲ್ಲಿ ನೋಡಿ, ಇಲ್ಲಿ ಇದು ನನ್ನ ತಮ್ಮನ ಫೋನು, ಇದರಲ್ಲಿ ಬರೀ ಮಗಳದು ಫೋಟೋ ಬಿಟ್ಟರೆ ಬೇರೆ ಒಂದು ಫೋಟೋ ಇಲ್ಲ ಇದರಲ್ಲಿ. ಅಷ್ಟು ಇಷ್ಟಪಡೋದ ಇದು ಗ್ಯಾಲರಿ ಓಪನ್ ಮಾಡ್ಕೊಂಡು ನೋಡಿ, ಅವಳದು ಫೋಟೋ ಬಿಟ್ಟರೆ ಬೇರೆ ಫೋಟೋಗಳಿಲ್ಲ ಇದು. ಇನ್ನು ಎಷ್ಟರ ಮಟ್ಟಿಗೆ ಅವನು ಇಷ್ಟಪಟ್ಟಿದ್ದ ಅಂಥವ್ನು ಎದೆ ಮೇಲೆ ಕೂತ್ಕೊಂಡು ಇವನು ಗಂಡನ ಕೈಲಿ, ಅವಳು ಗಂಡ ಆಗಿದಾನೋ ಏನಾಗಿದಾರೋ ಗೊತ್ತಿಲ್ಲ, ಅವನ ಕೈಲಿ ಚಾಕ್ ಕೊಟ್ಟು ಚುಚ್ಚಿಸಿ ಎದೆ ಮೇಲೆ ಕೂತ್ಕೊಂಡು ಅಪ್ಪನ ಎದೆಗೆ ಒದ್ದು ಆಂಬುಲೆನ್ಸಲ್ಲಿ ಬಾಡಿ ಬರ್ತೈತೆ ಹಾಕೊಳ್ರು ಅಂತ ನಮಗೆ ಫೋನ್ ಮಾಡ್ತಾಳೆ ಅಂದರೆ ಹಾಂ, ಅವನ ಆಸೆ, ನನ್ನ ತಮ್ಮನ ಆಸೆ, ನನ್ನ ಮಗಳನ್ನ ನಾನು ಆರ್ಮಿಗೆ ಕಳಿಸ್ತೀನಿ. ಈಗ ಅವಳು ಪರ್ಮನೆಂಟಾಗಿ ಅಮ್ಮನ ಪಾದಕ್ಕೆ ಅಪ್ಪನ ಕಳಿಸಿದ. ಅವ್ರು ತುಂಬ ಚೆನ್ನಾಗಿ ಸಾಕ್ತಾಯಿದ್ರು. ಮಗಳು ಅಂದರೆ ತುಂಬ ಇಷ್ಟಪಟ್ಟು ಬೆಳೆಸಿದ್ರು. ಮಗಳೂ ಮತ್ತೆ ಅವರು ಮದುವೆ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಆ ಹುಡುಗಂಗೇನೆ ಅವರೇ ಹೇಳಿದರು. ಆಮೇಲೆ ಅವರು ಲಾಸ್ಟಿಗೆ ಇವರು ಅವ್ನು ಕರ್ಕೊಂಡು ಹೋದ್ಮೇಲೆ ಇವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಬೇಡ ಅಂತ ಆಯ್ತು? ಹುಡುಗ ಏನೋ ಸರಿ ಇಲ್ಲ, ಹುಡುಗ ಸರಿ ಇಲ್ಲ ಅಂತ ಇವ್ರಿಗೆ ಗೊತ್ತಾಯಿತು. ಹುಡುಗ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಇವರು ಬೇಡ ಅಂತ ಹೇಳಿದರು. ಆಮೇಲೆ ಇವನು ಕರ್ಕೊಂಡು ಹೋದ ಅವಳನ್ನು. ಅವಳಿಗೆ ಇನ್ನೂ ಮೈನರ್, ಅವಳಿಗೆ 18 ವರ್ಷನೂ ಆಗಿರಲಿಲ್ಲ. ಅವಳಿಗೆ ಕರ್ಕೊಂಡೋಗಿ ಹಿಂಗೆ 6 ತಿಂಗಳಾಯ್ತು ಅನಿಸುತ್ತೆ. ಅವ್ರು ಮೊನ್ನೆ ಹಬ್ಬಕ್ಕೇನೋ ಬಂದಿದ್ದಾರೆ. ಹಬ್ಬಕ್ಕೆ ಬಂದಾಗ ಏನೋ ಬನ್ನಿ ಪಪ್ಪ ಅಂತ ಏನೋ ಮಾತಾಡಿಸಿ ಕರೆದಿದ್ದಾಳೆ. ಗೊತ್ತಾಗಿದೆಯಾ ಮಗಳು ಬಂದಿದ್ದಾಳೆ ಅಂತ? ಮಗಳು ಬಂದಿದ್ದಾಳೆ ಅಂತ ಇವ್ರಿಗೆ ನ್ಯೂಸ್ ಗೊತ್ತಾಗಿದೆ ಅನ್ಸುತ್ತೆ. ಅವರೇ ಫೋನ್ ಮಾಡಿದಾರ ಏನೋ ನಮಗೆ ಗೊತ್ತಿಲ್ಲ. ಖುಷಿ ಆಗ್ಬಿಟ್ಟಿದೆ, ಮಗಳು ಬಂದಿದ್ದಾಳೆ ಅಂತ ಖುಷಿಯಾಗಿ ಹೋಗಿದ್ದಾರೆ ಇವರು. ಹೋಗಿ ಅಲ್ಲಿ ಅವ್ರೇನೋ ಚಾಕುವಿಂದ ಎಲ್ಲ ಇಲ್ಲಿ ಇದ್ಬಿಟ್ಟಿದ್ದಾರೆ. ಆಮೇಲೆ ಫುಲ್ಲು ತಲೆಗೇನೋ ಬಂದು ಹೊಡೋದ್ರಂತೆ. ನಾವು ಮತ್ತೆ ಆವಾಗ ನಾವು ಇರಲಿಲ್ಲ, ಬೇಲೂರು ಹೋಗಿದ್ದು. ಆವಾಗ ಆಸ್ಪತ್ರೆ ಕರ್ಕೊಬಂದಾಗ ಯಾರಿಗೆ ಅನಿಲ್ ಅವ್ರಿಗೆ ಈ ಥರಕ್ಕಾಗಿತ್ತು ಅಂತ ಹೋಗಿದಾಗ ಅಲ್ಲಿ ಫುಲ್ ಅವರಿಗೆ ಸೈಡು ಬಲದೆ ಕಡೆ ಸೈಡು ಫುಲ್ ಎಲ್ಲ ಚುಚ್ಚಿ ಎಲ್ಲ ಫುಲ್ ಗಾಯ ಮಾಡಿಬಿಟ್ಟಿದ್ರು. ಆವಾಗ ಆಮೇಲೆ ಎಲ್ಲ ಇದು ಮಾಡ್ಬೇಕಾದ್ರೆ ಅವ್ರು ಕೂಗ್ತಾಯಿದ್ರು, ನಮ್ಮ ಮಗಳೇ ಈ ಥರ ನಮ್ಗೆ ಹಿಂಗೆ ಮಾಡಿಸಿದ್ದು ಅಂತ ಅವರು ಇದು ಮಾಡ್ತಾಯಿದ್ರು. ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ, ನನ್ನ ಫೋನಲ್ಲಿದೆ. ಅವ್ರು ಮಾತಾಡ್ತಿದ್ದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನನಗೆ. ಅಂದರೆ ಊರು ಮನೆಯವ್ರು ಏನು ರೆಕಾರ್ಡ್ ಮಾಡ್ತೀನಿ ನಿಂತ್ಕೊಂತಾರಂತ ನಾನು ರೆಕಾರ್ಡ್ ಮಾಡಲಿಲ್ಲ. ಹಂಗೆ ಸ್ವಲ್ಪ ಮಾಡಿದ್ದೀನಿ ರೆಕಾರ್ಡು. ಅವ್ರು ಮಾತಾಡಿದ್ದು ಮಾತ್ರ ಹೇಳ್ತಾಯಿದ್ರು, ನನಗೆ ಆಗಲ್ಲ, ನನಗೆ ಫುಲ್ಲು ಇದಾಗಿದೆ, ಅವರೇ ನನಗೆ ಹಿಂಗೆ ಮಾಡಿಬಿಟ್ರು ಅಂತ ಅವ್ರು ಹೇಳ್ತಾಯಿದ್ರು ಸರ್. ಆಮೇಲೆ ನಾವು ಆಂಬುಲೆನ್ಸಿಗೆ ಹಾಸನಕ್ಕೆ ಕಳಿಸ್ಬಿಟ್ಟು ನಾವಿಬ್ಬರೂ ಮನೆಗೆ ಬಂದು ಅವರು ಅಲ್ಲಿ ಮಂಗಳೂರು ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ನಿನ್ನೆ ಈ ಥರಕ್ಕೆ ಅವ್ರ ಮಗನೇ ಫೋನ್ ಮಾಡಿದ್ರು, ಅಪ್ಪ ಇಲ್ಲ, ಅಪ್ಪ ತೀರೋಗ್ಬಿಟ್ರು ಆಂಟಿ, ನಿನ್ನೆ ನೀವು ಬಂದು ನೋಡ್ಕೊ ಹೋದ್ರಲ್ಲ, ಅಪ್ಪ ತೀರೋದ್ರು ಅಂತ ಅವರು ನಿನ್ನೆ ಮಗ ಫೋನ್ ಮಾಡಿ ಹೇಳ್ತಾರೆ. ಹೌದು ಸರ್, ಈ ಥರದ ಮಕ್ಕಳು ಇದ್ದು ಏನು ಪ್ರಯೋಜನ? ಅವರು ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಅವರು ತಂದೆ ಮಕ್ಕಳ ಥರ ಇರಲಿಲ್ಲ, ಒಂದು ಫ್ರೆಂಡ್ಸ್ ಥರ ಇದ್ರು ಅವರು. ಮಗಳು ಬಂದಿದ್ದಾರೆ ಅಂತ ಖುಷಿಲಿ ಹೋಗಿರೋದು ಅವರು. ಅದು ಜೀವನೇ ತೆಗ್ದಿದ್ದಾರೆ, ಅದು ತೆಗಿಬೇಕಂತಾನೆ ಮಾಡಿರೋದಲ್ವ ಮಗಳವಳು. ಆ ಥರ ಅವ್ರಿಗೇನೋ ಶಿಕ್ಷೆ ಕೊಡಬೇಕು. ಯಾಕಂದರೆ ಇದನ್ನು ನಾಳೆ ಮುಂದೆ ಇನ್ನೊಂದು ಮಕ್ಕಳು ತಂದೆ ತಾಯಿದ್ರು ಇದನ್ನು ಮುಂದೆ ಹೆಣ್ಮಕ್ಳು ಯಾರು ಕಲಿಬಾರ್ದು. ಎಲ್ಲರೂ ಕಷ್ಟಪಟ್ಟು ಬೆಳೆಸ್ತಾ ಇರೋದು ಮಕ್ಕಳನ್ನ. ತಂದೆನೇ ಈ ಥರ ಮಾಡಿದ್ಮೇಲೆ ಇವ್ರಿಗೆ ಏನಾದರೂ ಒಂದು ಅವರು ಈ ಥರ ಮಾಡಿದಕ್ಕೆ ಅವ್ರಿಗೆ ಏನಾದರೂ ಇದು ಮಾಡಲೇಬೇಕು. ಇವ್ರಿಗೂ ಏನಾದರೂ ಒಂದು ಅವರು ತುಂಬ ಅವರು ನೋಡಿ ಅವ್ರು ಏನೂ ಇಲ್ಲ, ಅವ್ರ ತಾಯಿ ಆ ಥರ ಇದ್ದಾರೆ, ಅವ್ರ ಮಗ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಅವ್ರೇನು ಇರೋ ಅಂಥವ್ರು ಅಲ್ಲ, ಕೂಲಿ ಮಾಡಬೇಕು, ತಿನ್ನಬೇಕು. ಅವ್ರು ತಂದಾಕ್ತಾಯಿದ್ರು, ಪೇಂಟ್ ಕೆಲಸ ಮಾಡೋರು ತಂದಾಕೋರು, ಅವರೇ ಜೀವನ ಮಾಡ್ತಾಯಿದ್ರು. ಇವಾಗ ಅವರೇ ಇಲ್ಲ ಅಂತ ಅಂದಮೇಲೆ ಅವ್ರ ಪಾಪ ಹೆಂಗೆ ಜೀವನ ಮಾಡ್ತಾರೆ? ಅವಳಿಗೆ ಮಗಳಿಗೆ ಆಗಲಿ ಅವ್ರು ಯಾರ್ಯಾರು ಸೇರಿರ್ತಾರೆ ಈ ಕೊಲೆ ಇದಕ್ಕೆ, ಅವ್ರಿಗೇನಾದರೂ
ಕಷ್ಟ ಶಿಕ್ಷೆ ಆಗಬೇಕು ಅವರಿಗೆ, ಶಿಕ್ಷೆ ಆಗಲೇಬೇಕು. ಮಗಳು ಅಂಥ ಮಕ್ಕಳು ಯಾವ ತಂದೆ ತಾಯಿಗೂ ಬೇಡ, ಅವ್ರು ಬೇಡ ಸರ್.